ರಾಜ್ಕುಮಾರ್, ಉದಯ್ ಕುಮಾರ್, ಲೀಲಾವತಿ, ಭಾರತಿ, ಆರತಿ, ಕಲ್ಪನಾ, ಮಂಜುಳಾ. ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಸಾಕು. ರಾಜ್ಕುಮಾರ್ ಎಂಟ್ರಾದರು ಆ ಗೋಣಿ ಚೀಲನೂ ಕಿತ್ಕೊಂಡು ಕೊರಗದಿರು ಮರುಗದಿರು. ಕನ್ನಡದ ಕಲೆಯನ್ನು ಕಂಡು ಕುಲುಕಲು ನಗುತ್ತಿರುವ ಕನ್ನಡ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ರೈತ ಬಂದವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಒನ್ ಮೋರ್ ಅಂತಂದು ತಲೆ ಕರ್ಕತ್ತೀವಿ. ಒನ್ಸ್ ಮೋರ್ ನಮ್ಮದಕ್ಕೆ ಎದೆ ಎತ್ತುತ್ತೀವಿ. 1900 ಸಿನಿಮಾ ಮಾಡಿ ಸುಮ್ಮನೆ ಕೊರಗದಿರು ಮರುಗದಿರು, ಎಂದೆಂದು ಹಾಯಾಗಿರು ಅಂತ ಹೇಳ್ತಾರಲ್ಲ, ಹಾಗೆ ಎಂದೆಂದು ಹಾಯಾಗಿದ್ದೀನಿ. ಏನೂ ಇಲ್ಲಮ್ಮ, ಕಷ್ಟ ಅನ್ನೋದೇ ಇಲ್ಲಮ್ಮ. ನಾನು ಯಾತಕ್ಕೆ ತಲೆ ಕೆರೆಯೋದು ಇದು ನನ್ನ ಜೀವನದಲ್ಲಿ ಬರಲೇ ಇಲ್ಲ. ಹಾಯ್, ಎಲ್ಲೋ ನಮಸ್ಕಾರ ವೀಕ್ಷಕರೇ. ಸ್ಟಾರ್ ಕರ್ನಾಟಕ ಸಾಧಕರ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ರಮ್ಯಾ ಮಲ್ನಾಡ್. ಹೊನ್ನವಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಇವರು ಸಾವಿರಾರು ಸಿನಿಮಾಗಳ ಸರ್ದಾರ, ಅಭಿನಯದಲ್ಲಿ ಸಾಹುಕಾರ. ಚಲನಚಿತ್ರದ ತಂತ್ರವರ್ಗಕ್ಕೆ ಬಂದ ಇವರು ಹಾಸ್ಯ ನಟನಾಗಿ, ವಿಲನ್ಗಳ ಅಸಿಸ್ಟೆಂಟ್ ಆಗಿ, ಪೋಷಕ ವರ್ಗದಲ್ಲೂ ಕೂಡ ಮಿಂಚಿದ್ದಾರೆ. ಸಾವಿರಾರು ಸಿನಿಮಾಗಳನ್ನು ಮಾಡಿರುವ ಬೆರಳೆಣಿಕೆಯಷ್ಟು ಮಂದಿಯಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ಹೊನ್ನವಳ್ಳಿ ಕೃಷ್ಣ ಅವರು ಕೂಡ ಒಬ್ಬರು. ಹೊನ್ನವಳ್ಳಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಬನ್ನಿ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಮಾಡೋಣ. ಹಾಯ್ ಸರ್, ನಮಸ್ತೆ, ವೆಲ್ಕಮ್ ಟು ದಿ ಶೋ. ಧನ್ಯವಾದ ಸರ್. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದರೆ, ನೀವು ಹುಟ್ಟು ಬೆಳೆದಂಥ ಸ್ಥಳ ಯಾವುದು, ಹಾಗೆ ನೀವು ಎಷ್ಟನೇ ವಯಸ್ಸಿಗೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ರಿ ಸರ್? ನಂದು ಹುಟ್ಟೂರು ಹೊನ್ನವಳ್ಳಿ, ಅರ್ಕಲ್ಗೋಡು ತಾಲೂಕು, ಹಾಸನ ಜಿಲ್ಲೆ. ನಾನು ಮೊದಲಿಂದನೂ ಒಂಥರ ಈ ಶುಕ್ರವಾರದ ಪತ್ರಿಕೆ ಬಂತು ಅಂದರೆ ನಾನು ಮೊದಲು ಆ ಪತ್ರಿಕೆ ನೋಡಬೇಕು, ಸಿನಿಮಾ ಕಾಲಮ್ ಫಸ್ಟ್ ನೋಡಬೇಕು. ಬೇರೆ ಯಾವುದು ಭವಿಷ್ಯ ವಾರ್ತೆ ಗೀತೆ ಇಲ್ಲ. ಆ ಪುಟ ತೆಗೆದ್ರೆ ಅಲ್ಲಿ ರಾಜ್ಕುಮಾರ್, ಉದಯ್ ಕುಮಾರ್, ಲೀಲಾವತಿ, ಭಾರತಿ, ಆರತಿ, ಕಲ್ಪನಾ, ಮಂಜುಳಾ ಎಲ್ಲ ಬರ್ತಾಯಿದ್ರು. ಇವ್ರು ನೋಡಿ ಆನಂದ ಪಡ್ತಾರೆ. ಇವ್ರನ್ನೆಲ್ಲ ನೋಡಬೇಕಲ್ಲ. ಹೇಗೆ ನಾನು ಒಂಚೂರು ಚಿಕ್ಕ ಹಳ್ಳಿ ನನ್ನೂರು ಹೇಳಬೇಕು ಅಂದರೆ, ಅಲ್ಲಿ ಶಾನ್ ಬಗ್ರು ಮನೆಯಲ್ಲಿ ಒಂದು ಗಡಿಯಾರ ಇರೋದು, ಪಟೇಲ್ರ ಮನೆಯಲ್ಲಿ ಒಂದು ರೇಡಿಯೋ ಇರೋದು. ವಾರ್ತೆಗಳು ಅಂತ ಅಂದರೆ ಸಾಕು, ಇಡೀ ಊರು ಜನ ಎಲ್ಲ ಅಲ್ಲಿ ವಾರ್ತೆಗಳು ಕೇಳೋರು. ಇದು ನೋಡ್ತಾ ಇದ್ವಲ್ಲ ನಾವು, ಇವ್ರನ್ನೆಲ್ಲ ನೋಡಬೇಕಲ್ಲ. ಹೇಗೆ ಯಾರೋ ಒಬ್ಬರನ್ನ ಹೀಗೆ ಕೇಳಿದೆ, ನಾನು ರಾಜ್ಕುಮಾರ್ ನೋಡಬೇಕು ಅಂತ ಆಸೆ ಇಲ್ಲ. ಅಯ್ಯೋ, ಅವ್ರು ಇಲ್ಲಿದ್ದಾರನೇ, ಅವ್ರು ಇರೋದು ಚೆನ್ನೈ, ಮಡ್ರಾಸ್. ಓ, ಹಾಗೂ ಈಗೂ ಒಬ್ಬರು ಯಾರನ್ನೋ ಒಬ್ಬರನ್ನ ಸಂಪರ್ಕ ಮಾಡಿದಾಗ, ಒಂದು ಅಲ್ಲಿ ಶ್ರೀರಾಮ ಬುಕ್ ಸ್ಟಾಲ್ ಅಂತ ಇದೆ, ಅಲ್ಲೊಂದು ಫಿಲ್ಮ್ ಡೈರಿ ಅಂತ ಬರುತ್ತೆ. ಆ ಡೈರಿ ತಗೊಳ್ಳಿ, ಎಲ್ಲರೂ ವಿಳಾಸ ಇರುತ್ತೆ. ಆಗ ನೀವು ಯಾರನ್ನ ನೋಡ್ಬೋದು. ಆ ಡೈರಿ ತಗೊಳ್ಳೋದಕ್ಕೆ ಒಂದು ಅಷ್ಟು ದಿನಗಳಾಯಿತು. ಯಾಕೆಂದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹಣ ಅನ್ನೋದು ಅವಶ್ಯಕತೆ ಅಲ್ವೇ. ಹಾಗಾಗಿ ತಗೊಂಡೆ, ಬಿಡಲಿಲ್ಲ. ಡೈರಿಯನ್ನು ತಗೊಂಡೆ. ಡೈರಿ ತಗೊಂಡು ಏನು ಒಬ್ಬೊಬ್ಬರು ಫೋಟೋ ನೋಡ್ತಿದ್ವಿ. ಈ ಕಡೆ ರಾಜ್ಕುಮಾರ್, ಈ ಕಡೆ ಉದಯ್ ಕುಮಾರ್, ಈ ಕಡೆ ಕಲ್ಯಾಣ್ ಕುಮಾರ್, ಅಶ್ವಥ್, ಆರತಿ, ಭಾರತಿ, ಕಲ್ಪನಾ, ಮಂಜುಳಾ ಎಲ್ಲ ಸಾಕಷ್ಟು. ಆ ಇದರಲ್ಲಿ ಪ್ರತಿಯೊಬ್ಬರು ವಿಳಾಸ ಇತ್ತು. ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರ್ ಇದೆ ಅಷ್ಟು ಥಿಯೇಟ್ರ್ ಹೆಸರು ಕೂಡ ಇತ್ತು. ನನಗೆ ಈ ದಾವಣಗೆರೆ ಮೋತಿ ಟಾಕೀಸ್ ಅಂದರೆ ಭಾಳ ಆನಂದ. ಯಾಕೆಂದರೆ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಿದ್ರು ಆಗ. ಆ ದಿನ ಮೊದಲು ಆ ಪತ್ರಿಕೆಯಲ್ಲಿ ಎಲ್ಲ ಊರು ನೋಡಿ, ದಾವಣಗೆರೆ ಮೋತಿ ಟಾಕೀಸ್ ಅಂತ. ಈಗ ಅಲ್ಲಿ ಸಿನಿಮಾ ನೋಡಬೇಕಲ್ಲ, ಹೇಗೆ ಏನು ಎತ್ತ. ಒಂದಲ್ಲ ಒಂದು ದಿವಸ ಮೋತಿ ಟಾಕೀಸ್ಗೆ ಹೋದೆ. ಹಾಗಿನ್ನೂ ಅಷ್ಟಾಗಿ ಸಿನಿಮಾ ಪ್ರಪಂಚದಲ್ಲಿ ಬೆಳೆದಿರಲಿಲ್ಲ. ನೋಡಿದೆ,
ಏನಪ್ಪ ಏನು ಅಂತ. ಇಲ್ಲ ಟಾಕೀಸ್ ನೋಡಬೇಕು ಅಂತ ಬಂದೆ. ಸಿನಿಮಾ ನೋಡಲ್ವಾ? ಸಿನಿಮಾ ನೋಡಲ್ಲ, ಚಿತ್ರಮಂದಿರ ನೋಡಬೇಕು. ಹೊರಭಾಗದಲ್ಲಿ ಪೋಸ್ಟ್ರು ಇಷ್ಟ ಎಲ್ಲ ಹಾಕಿದ್ದು ಅದೆಲ್ಲ ನೋಡಿದೆ. ಮುರಿಯದ ಮನೆ ಅಂತ ಸಿನಿಮಾ ಹೆಸರು. ಮುರಿಯದ ಮನೆ. ಆ ಸಿನಿಮಾ ಅಂತೂ ಇಂತೂ ಥಿಯೇಟ್ರ್ ಬಿಡಲಿಲ್ಲ, ಹೋದೆ. ಆಗ ಸಿನಿಮಾ ನೋಡಿ ಹೊರಗಡೆ ಬಂದಾಗ ನನಗೆ ಒಂದು ಹಾಡನ್ನು 2 ಲೈನ್ ಬಂತು. ಓದಿ ಮರುಳಾದ ಕುಚುಬಟ್ಟ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ. ಉರಿಯ ಸೂರ್ಯ ಓದಲಿಲ್ಲ, ಧರೆಗೆ ಬೆಳಕು ಕೊಟ್ಟನಲ್ಲ. ಉರಿಯ ಸೂರ್ಯ ಓದಲಿಲ್ಲ, ಧರೆಗೆ ಬೆಳಕು ಕೊಟ್ಟನಲ್ಲ. ಎಷ್ಟು ಅರ್ಥಗರ್ಭಿತವಾಗಿದೆ ಹಾಡಲ್ಲಿ ಅಂದರೆ ಸತ್ಯ. ಓದಿ ಮುರುಳಾದ ಕುಚುಬಟ್ಟ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ. ಇವತ್ತು ರೈತಾಪಿ ಜನಗಳು ಅನ್ನ ಕೊಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಮಗೆಲ್ಲ ವಿದ್ಯೆ ಕೊಟ್ಟ, ರೈತಾಪಿಗೆ ಬುದ್ಧಿ ಕೊಟ್ಟ. ಇದಕ್ಕೆ ಹೇಳೋದು, ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಹೀಯಾಳ್ಸೋಕ್ಕೆ ಹೋಗಬಾರ್ದು. ಅಕ್ಕರೆಯಿಂದ ನಾವು ಅವ್ರನ್ನ ಮಾತಾಡಿದ್ರೆ ನಮ್ಮ ಬಾಯಿಗೆ ಸಕ್ಕರೆ ಹಾಕ್ತಾರೆ ಅಲ್ವಾ? ನಾನು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ ನೀವೆಲ್ಲದಕ್ಕೂ ಸರಿ ಸರ್ ಅಥವಾ ತಪ್ಪು ಅಲ್ವ ಸರ್ ಅಥವಾ ಹೀಗಿರ್ಬೇಕಲ್ವ ಸರ್ ಅಂತ ಹೇಳ್ತಿರ್ತೀರ. ನಾವು ಇದನ್ನು ಕೇಳ್ಕೊಬಂದಂಥ ಜನ. ಹಾಗಾಗಿ ನಾವು ಅಂತೂ ಇಂತೂ ಶ್ರಮಪಟ್ಟು ಬಂದಾಯಿತು. ನಮ್ಮ ಯಜಮಾನರು ನೋಡಬೇಕು ಅನ್ನೋ ಹಂಬಲ. ಅಲ್ಲಿ ಭಾಷೆ ನನಗೆ ತಮಿಳ್ನಾಡಲ್ಲಿ ತಮಿಳಿದೆ, ಆಂಧ್ರದಲ್ಲಿ ತೆಲುಗಿದೆ, ಕೇರಳದಲ್ಲಿ ಮಲಯಾಳ ಇದೆ, ಬಾಂಬೆನಲ್ಲಿ ಹಿಂದಿ ಇದೆ ಅಂತ ಆಮೇಲೆ ಗೊತ್ತಾಗಿದ್ದು. ಎಲ್ಲ ಕಡೆನೂ ಒಂದೇ ಭಾಷೆ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಹೀಗೆ ಒಂದೊಂದು ಒಬ್ಬೊಬ್ಬರು ಹತ್ರ. ನಾನು ಮೊದಲು ಸ್ಟುಡಿಯೋಗೆ ಹೋಗಿದ್ದು ಗೋಲ್ಡನ್ ಸ್ಟುಡಿಯೋ ಅಂತ, ಮಡ್ರಾಸಲ್ಲಿ ಗೋಲ್ಡನ್ ಸ್ಟುಡಿಯೋ. ಅಲ್ಲಿ ಹಾಗೂ ಹೀಗೂ ಎಲ್ಲ ಕಾಡಿ ಬೇಡಿ, ಏನೂ ಅಲ್ಲಿ ವಿಪರೀತ ಸೆಕೆ, ಏನು ನಿಲ್ಲಕ್ಕಾಗಲ್ಲ. ಏನು ಅಲ್ಲಿ ನಿಂತ್ಕೊಂಡ್ರೆ ಬೆವರು ಹರಿದೋಗೋದು. ಅಲ್ಲಿ ರೌಡಿ ರಂಗಣ್ಣ ಅಂತ ಶೂಟಿಂಗ್ ನಡೀತಾಯಿತ್ತು. ಮೊದಲು ರಾಜಶಂಕರ್ ಅಂತ ಅವರು ಒಬ್ಬರು ನಾಯಕರು, ನಿರ್ಮಾಪಕರು. ಅವ್ರು ಕಂಡ್ರು. ನನಗೇನು ಅವ್ರನ್ನ ಆ ಥರ ನೋಡಬೇಕು ಅನ್ನೋ ಹಂಬಲ ಇಲ್ಲ. ನಮ್ಮ ಯಜಮಾನ್ ರಾಜ್ಕುಮಾರ್ ಅವ್ರು ನೋಡಬೇಕು. ನನ್ನ ಕರ್ಕೊಂಡೋಗಿ ಒಂದು ಮೂಲೆ ನಿಲ್ಲಿಸಿದ್ರು. ಒಬ್ಬರು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗ್ಬಾರ್ದು, ಕೆಮ್ಮಬಾರ್ದು, ಸುಮ್ಮನೆ ನೋಡ್ತಿರ್ಬೇಕು. ಗೋಣಿ ಚೀಲ ಕಟ್ಬಿಟ್ಟೆ, ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ನನ್ನ ಬಟ್ಟೆ ಸೆಕೆಗೆ ಒದ್ದೆ ಆಗಿಬಿಟ್ಟಿದೆ. ರಾಜಶಂಕರ್ ಬಂದರು, ಕಡಿದ್ರು. ಆಮೇಲೆ ಚಂದ್ರಕಲಾ ಬಂದರು. ಅವ್ರದ್ದು ರಾಜ್ಕುಮಾರ್ ಎಂಟ್ರಾದರು. ಆ ಗೋಣಿ ಚೀಲನೂ ಕಿತ್ಕೊಂಡು ಓಡಿ ಬಂದು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು, ಯಾವೂರಪ್ಪ, ಯಾವೂರು, ಏನು ಸಮಾಚಾರ, ಯಾಕೆ ಬಂದೆ? ಸರ್ ನಿಮ್ಮನ್ನು ನೋಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ನನಗೇನು ಹಣ ಬೇಡಿ, ನಿಮ್ಮನ್ನು ನೋಡಿದ್ನಲ್ಲ ಸಾಕು. ಆಗ ನನ್ನ ಮನಸ್ಸಲ್ಲಿ ಇವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು, ಇದು ಅವೆಲ್ಲ ಏನೂ ಇರಲಿಲ್ಲ. ಅವೆಲ್ಲ ಏನೂ ಇರಲಿಲ್ಲ ಅಂತ ಅಂದರೆ ನಮ್ಮ ಹತ್ರ ಏನು ಕ್ಯಾಮ್ರಾ ಇದ್ರು ತಾನೆ, ಅವೆಲ್ಲ ಆಸೆ ಏನೂ ಇಲ್ಲ ಅಂದಾಗ ಯಾಕೆ? ಇರಪ್ಪ, ಕಾಫಿ ಕುಡಿ ಸ್ವಲ್ಪ. ನಾನು ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಒಂದು ಬಾಡಿಗೆ ಸೈಕಲ್ ತಂದಿದ್ದೆ. ಅಲ್ಲಿ
ಯಾರೋ ಹತ್ರ ಇದು ಮಾಡಿ ಕೇಳ್ಕೊಂಡು ಕೊಡಂಬಾಕಂ ವಿರಿಯಂಬಾಕಂ ಮುಂಗಂಬಾಕಂ ಅಂತ ಎಲ್ಲ ಆ ಥರ ಅಲ್ಲಿ ಒಂದು ಬಾಡಿಗೆ ಸಿಕ್ಕತ್ತಂತೆ. ಬರ್ತೀನಿ ಇರಪ್ಪ ಇದ್ಯಾಕೆ ಅಂತ. ಸೈಕಲ್ ಬಾಡಿಗೆ ಸೈಕಲ್ ದುಡ್ಡು ಕೊಡ್ಬೇಕದಕ್ಕೆ, ಟೈಮ್ ಜಾಸ್ತಿ ಇದಾಗುತ್ತೆ. ಇದೇ ನಾನು ದುಡ್ಡು ಕೊಡ್ತೀನಿ. ಬಿಡಿ ಬಿಡಿ ಬಿಡಿ, ಒಂದು ಸಲ ಇಸ್ಕೊಂಡ್ರೆ ಮತ್ತೆ ಇಸ್ಕೊತಾ ಇರಬೇಕು. ಅವ್ರು ಕೊಡ್ತಾರಲ್ಲ ಅವ್ರ ಹತ್ರ ಹೋಗಬೇಕು, ಅವ್ರನ್ನ ನೋಡಬೇಕು ಅಂತ ಈಗ ಅನಿಸುತ್ತೆ. ಅವ್ರು ಸುಮ್ಮನೆ ನಾನು ನೋಡ್ತಾ ಇರ್ತಾರೆ. ಅಂತೂ ಇಂತೂ ಏನೋ ಒಂದು ಖುಷಿ ಆಯಿತು. ಬಂದು ಸೀದಾ ಮನೆ ಹತ್ರನೇ ಒಂದೆರಡು ಸಲ ಹೋದೆ. ಆ ಮನೆ ಹತ್ರ ಹೋದಾಗ ಅವನು ಗುರ್ಕ ಹಿಂದಿಲಿ ಮಾತಾಡೋನು, ಕ್ಯಾ 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 ಅಂತ. ಇವನಪ್ಪ ಕ್ಯಾ 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 ಅಂತಾನೆ. ನಾನು ಏನು ಹೇಳಲಿ, ನಾನು ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಇವನು ಕ್ಯಾ ಕ್ಯಾ ಅಂತಾನೆ. ಆಗ ಅಣ್ಣವರು ಮೈಗೆಲ್ಲ ಎಣ್ಣೆ ಹಾಕ್ಕೊಬಿಟ್ಟಿದ್ರು. ಬರೀ ಲಂಗೋಟಿಲಿದ್ದರು. ಮನೆಯಲ್ಲಿದ್ದರಲ್ಲ ಕಾಂಪೌಂಡರ್, ಇನ್ನೇನು ಅಂತ ಅಂದೆ. ಎಲ್ಲ ಬರೀ ಕೈ ಸೊನ್ನೆ ಕಣ್ಣು ಸೊನ್ನೆಲ್ಲೇ ಇದಾಗೋಯ್ತು. ಅಂತೂ ಸುಮ್ಮನೆ ಕೂತ್ಕೊಂಡೆ. ಅಷ್ಟೊತ್ತಿಗೆ ಪಾರ್ವತಕ್ಕೆ ಕರ್ಕೊಂಡು, ಏನಪ್ಪ? ಏನಿಲ್ಲಮ್ಮ, ಅಣ್ಣವ್ರು ನೋಡ್ಬೇಕಾಗಿತ್ತು. ಯಾವ ಊರು? ಅರ್ಕಲ್ಗೋಡ್ ಹತ್ರ ಹೊನ್ನೊಳ್ಳಿ ಅಮ್ಮ, ಹಾಸನ. ಬಾ ಕೂರಿಸ್ಕೊಂಡ್ರು. ಬೆಳೆಯ ಕಾಪಿ ತಗೋಬಾ, ಹಾಗೂ ನನಗೂ ತಗೋಬಾ. ಕಾಪಿ ತರಿಸೋದು. ಏನು ಕಾಪಿ ತಕ್ಷಣ ನನಗೇನು ಖುಷಿ ಆಗ್ತಿತ್ತು. ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಇವರು ಬೆಳೆಯೋಕ್ಕೆ ಸಾಧ್ಯತೆ ಆಯಿತು. ಇವರು ಪಾರ್ವತಕ್ಕರ ಹತ್ರ ಮಾತಾಡ್ತಾ ಹಾಗೆ ಪಳಗಿ ಹಾಗೆ ಬರ್ತಾರೆ. ಇವ್ರ ಮನೇಲಿ ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಇವ್ರ ಮಕ್ಕಳು, ಇಬ್ಬರು ತಂಗಿಯರು. ಒಬ್ಬರು ಶಾರದಮ್ಮ ಅಂತ, ಒಬ್ಬರು ನಾಗಮ್ಮ ಅಂತ. ಇವ್ರಿಗೆ 6 ಮಕ್ಕಳು, ಅವ್ರಿಗೆ 9 ಮಕ್ಕಳು, ಇವ್ರಿಗೂ 6 ಮಕ್ಕಳು, ವರದಣ್ಣವ್ರಿಗೆ 4 ಮಕ್ಕಳು. ಮನೆ ಗಿಜಿ 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 ಅಂತಿದ್ರು. ಎಲ್ಲ ನೋಡ್ತಾ ಇದ್ದೀವಿ. ಈ ಕಡೆ ನೋಡಿದ್ರೆ ಆ ಕಡೆ ನೋಡಿದ್ವಿ. ಒಬ್ಬ ಏನೋ ಆನಂದ. ಆಗ ಹೇಳ್ತಾರಲ್ಲ, ಇವು ನೋಡಿದ ತಕ್ಷಣ ನನಗೆ ಏನೋ ಈ ಸಿಡುಗು ಗುಡುಗು ಅಂತಾರಲ್ಲ, ಆ ಥರ. ಅಂತೂ ಇಂತೂ ಎಲ್ಲರೂ ಪ್ರೀತಿ ಪಾತ್ರರಾಗಿ ಇಲ್ಲಿ ಮನೆಗೆ ಬರೋರು. ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಇವರೆಲ್ಲ ಬರೋರು. ಇದು ನಾನು ಅವರು ಕ್ಯಾಮ್ರಾಮನ್ ಏನು ಮಾಡ್ತಾರೆ, ಫೋಟೋ ತೆಗಿತಾರೆ. ಹೀಗೆ ಎಲ್ಲರೂ ಒಂದೊಂದು ಇದು ಮಾಡ್ಕೊಂಡು ಮನೆಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಇವ್ರಿಗೆಲ್ಲ ಕಾಫಿ ಟೀ ತಂದು ಕೊಡೋದು, ಇದು ಮಾಡೋದು. ನಾನು ಸುಮ್ಮನೆ ಕೂತ್ಕೊಂಡು ತಿನ್ನೋದಕ್ಕೆ ಮನಸ್ಸು ಬರೋಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ಬೇಕು. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಅಂದರೆ ಅದಕ್ಕೆ ಏನೋ ಒಂದು ಪರಿಹಾರ ಸಿಗುತ್ತೆ. ಅಲ್ಲಿ ಸಲಮ್ ಸ್ಟೋರ್ ಅಂತ ಇದೆ. ಅಲ್ಲೋಗಿ ಎಲ್ಲರಿಗೂ ಟೊರಿನಾ, ಕೊಕೊಕೋಲಾ, ಪಾಂಟ, ಆಮೇಲೆ ಹಾಲಿವುಡ್ ಹೋಟ್ಲು ಅಂತ ಇರೋದು, ಅಲ್ಲೋಗಿ ಟೀ ತರೋದು. ಇದೇ ಥರ ಎಲ್ಲ ಮಾಡ್ಕೊಂಬರ್ತಾಯಿದ್ದೆ. ಇವ್ರ್ಯಾರು ವಿಜಯ್ ರೆಡ್ಡಿ, ಇವ್ರ್ಯಾರು ಸೋಮಶೇಖರ್, ಇವ್ರ್ಯಾರು, ಹೀಗೆ ಎಲ್ಲರನ್ನೂ ಕೇಳ್ಕೊಂಡು ಪರಿಚಯ ಮಾಡ್ಕೊಂಡೆ. ಓಹೋ, ಹುಣಸೂರು ಕೃಷ್ಣಮೂರ್ತಿ ಅಂದರೆ ಈ ಥರ ಡೈರೆಕ್ಟ್ರು, ನಿರ್ಮಾಪಕರು. ಅದು ಇದು ನೋಡಿದ ತಕ್ಷಣ ಎಲ್ಲ ಖುಷಿ ಆಯ್ತಲ್ಲ, ಬಿಡು ಸಾರ್ಥಕ ಆಯಿತು ಅಂತ. ಆಗ ಪರತಕ್ಕ ಮಾತಾಡ್ತಾ ಇಲ್ಲಿ ನಮ್ಮನೇಲೇ ಇರು, ಎಲ್ಲೋಗ್ತೀಯ, ಸುಮ್ಮನೆ ಎಲ್ಲ ಕಡೆ ತೊಂದರೆ,
ಭಾಷೆ ಬೇರೆ ಬರೋಲ್ಲ. ನಾನು ಇವ್ರ ಮನೇಲೆ ಇದು ಮಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಸ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಇನ್ನು ಪುನೀತು ಹುಟ್ಟಿರಲಿಲ್ಲ. ಶಿವು, ರಾಘು, ಪೂರ್ಣಿಮಾ, ಲಕ್ಷ್ಮಿ, ಇಷ್ಟು ಜನ ಇದ್ದರು. ಎಲ್ಲ ಬೆಳೀತಾ ಬೆಳೀತಾ ನಾವು ಒಟ್ಟಿಗೆ ಎಲ್ಲ ಒಂದಾಗಿ ನಾವು ಆಗ ಹಾಡುಗಳು ಬರ್ತಿತ್ತು ಅಂತ ಹೇಳಿದ್ರೆ ರೇಡಿಯೋನಲ್ಲಿ ಎಲ್ಲ ಒಂದಾಗಿ ಬಾಳುವ ಒಲವಿಂದ ಹಾಡುವ ಸಹಜೀವನ ಸವಿಜೇನಿನ ಸದನ ಬಾಳೊಂದು ನಂದನ. ನೋಡಿ ಆ ಹಾಡಿನಲ್ಲಿ ಎಷ್ಟು ಶಿಸ್ತಿತ್ತು. ಎಲ್ಲಾದರೂ ಒಂದು ತಪ್ಪಾದ ವಾಕ್ಯ ಇತ್ತ? ಇಲ್ಲ. ನಾವು ಇವನ್ನ ಇದು ಮಾಡ್ಕೊಂಡು ಬರ್ತಾಯಿದ್ದು. ನೀರಿನಲ್ಲಿ ಅಲೆಯ ಉಂಗುರ, ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳವನಲ್ಲ ಕೊಟ್ಟನಲ್ಲ ಕೆನ್ನೆ ಮೇಲೆ ಪ್ರೇಮದುಂಗುರ, ನೀರಿನಲ್ಲಿ ಅಲೆಯ ಉಂಗುರ. ಇವನ್ನೆಲ್ಲ ಕೇಳ್ತಾ 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 ಏನು ಇಷ್ಟು ಚೆನ್ನಾಗಿದೆ. ನಾವು ಯಾವತ್ತಾದರೂ ಒಂದು ದಿವಸ ಫಿಲಿಮಲ್ಲಿ ಕಾಣಿಸ್ಕೋಬೇಕಲ್ಲ ಹೇಗೆ? ಆಗ ಮನಸ್ಸು ಹೇಳ್ತಿತ್ತು ಆ ಥರ ಮಾಡಬಾರ್ದು, ಆ ಥರ ಇರಬಾರ್ದು, ತಾಳ್ಮೆ ಇರಬೇಕು. ತಾಳಿಯವನು ಬಾಳಿಯಾನು ಅಂತ, ತಾಳಿಯವನು ಬಾಳಿಯಾನು ಅಂತ ಹೇಳ್ತಾರಲ್ಲ, ತಾಳ್ಮೆ ಇರಬೇಕು. ನಾವು ಅವರಾಗಿ ಇವರಾಗಿ ಅಂತ ಹೇಳುವ ಮುನ್ನ ಪ್ರತಿಯೊಬ್ಬರು ನಾವೆಯಾಗೆ. ನಾವು ಈ ಕಡೆ ಕನ್ನಡಿ ನೋಡ್ತಾ ಇರ್ಬೇಕಾದ್ರೆ ಒಂದು ಕಣ್ಣು ಹೇಳುತ್ತೆ ಭಾಳ ಕಿಲಾಡಿ ಅನ್ನತ್ತೆ, ಆದರೆ ಇನ್ನೊಂದು ಕಣ್ಣು ಹೇಳುತ್ತೆ ಜಾಗೃತನಾಗು. ಪ್ರತಿ ಒಂದರಲ್ಲೂ ನಾವು ಎಲ್ಲ ಕಡೆ ಇದು ಮಾಡ್ಕೊಂಡು ಹೋಗ್ತಾಯಿದ್ದಾಗ ನಮ್ಮ ಒಂದೊಂದು ಸರಿ ನಮ್ಮ ಯಜಮಾನರು ಮಾತುಗಳು ಹೇಳ್ತಾ ಇದ್ದು ಮಾತುಗಳು ಬೇರೆ ಕೇಳಿದ್ದೆ, ಇದು ಮಾಡಿದ್ದೆ. ಅಕ್ಕರೆಯಿಂದ ಮಾತಾಡಿದ್ರೆ ಬಾಯಿಗೆ ಸಕ್ಕರೆ ಬಿಡುತ್ತೆ, ಇಲ್ಲ ಅಂದರೆ ಏನು ಬಿಡುತ್ತೆ, ನಾನು ಮನಸ್ಸಿನಲ್ಲಿ ಬೆಲ್ಲ ಬೀಳ್ಬೋದೇನೋ ಅಂತ. ಹೀಗೆ ಒಂದೊಂದು 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 ಮಾಡ್ಕೊಂಡೋದು. ಕೊನೆಗೆ ಒಂದಲ್ಲ ಒಂದು ದಿವಸ ನನಗೆ ನ್ಯಾಯವೇ ದೇವರು ಸಿನಿಮಾದಲ್ಲೇ ಒಂದು ಅವಕಾಶ ಸಿಕ್ತು. ಆ ಅವಕಾಶ ಏನು ಅಂತ ಅಂದರೆ ರಾಜ್ಕುಮಾರ್ ಅವ್ರನ್ನ ತಡೆಯೋದು ನಾನು. ಯಜಮಾನ್ರು ಹೇಳಿದ್ದಾರೆ ಒಳಗಡೆ ಯಾರನ್ನೂ ಬಿಡಬೇಡ ಅಂತ. ಅವ್ರು ನನ್ನ ಕೆಳಗಡೆಯಿಂದ ಮೇಲೆವರೆಗೂ ನೋಡ್ತಾ ಇರೋದು, ಯಾರಪ್ಪ ಯಜಮಾನ? ದೊಡ್ಡ ಸಾಹೇಬ್ರು ಅಂದರೆ ಅವರಪ್ಪ. ನೋಡಿ ನನ್ನೇ ತಡಿತಾನಲ್ಲ, ಇವನೇನಿರಬೇಕು? ಅದು ನನ್ನ ಗ್ರಾಚಾರಕ್ಕೆ ಒಂದೇ ಸಲ ಓಕೆ ಆಗೋಯ್ತು. ಓಕೆ ಅಂದರೆ ಯಾಕೆ? ಅಲ್ಲಲ್ಲ, ಚೆನ್ನಾಗಿ ಬಂತು ಅದಕ್ಕೆ ಓಕೆ ಅಂತ. ಚೆನ್ನಾಗಿ ಬಂದರೆ ಓಕೆ ಅಂತಾರೆ. ಸರಿ ಆಯಿತು, ಗೊತ್ತಾಯಿತು. ಹಾಗೂ ಈಗ ಇವ್ರನ್ನೆಲ್ಲ ಒಂದೊಂದು ಒಬ್ಬೊಬ್ಬನು ಒಂದೊಂದು ಪರಿಚಯ ಮಾಡಿ. ಪಂಡ್ರಬಾಯಿ ಪರಿಚಯ ಆಯಿತು, ರಮಾದೇವಿ ಪರಿಚಯ ಆಯಿತು, ಮೈನಾವತಿ ಪರಿಚಯ ಆಯಿತು. ಇವರೆಲ್ಲ ಡ್ರಾಮಾ, ಸಿನಿಮಾ ಪ್ಲಸ್ ನಾಟಕ. ಬಿಡುವಿನ ವೇಳೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾಟಕ ಆಡೋರು. ಶಾಂತಿನಿವಾಸ, ಮಾಂಗಲ್ಯ ಭಾಗ್ಯ, ಭಕ್ತ ಮೀರಾ, ಹೀಗೆ ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಅನೌನ್ಸ್ ಮಾಡೋದು ಕಲ್ತಿದ್ದೆ. ಏನು, ರಸ್ತೆ ಬದಿಯಲ್ಲಿ ರೋಡ್ ಬದಿಯಲ್ಲೆಲ್ಲ ಅನೌನ್ಸ್ ಮಾಡೋದು.
ಕನ್ನಡದ ಕಲೆಯನ್ನು ಕಂಡು ಕುಲುಕುಲು ನಗುತ್ತಿರುವ ಕನ್ನಡ ಕಲಾಭಿಮಾನಿಗಳೇ, ಕಲಾರಸಿಕರೇ, ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಪ್ರಸಿದ್ಧ ಚಲನಚಿತ್ರ ನಟ ನಟಿಯರಿಂದ ಅಭಿನಯಿಸಲ್ಪಡುವ ನಾಟಕ ಶಾಂತಿ ನಿವಾಸ. ಒಮ್ಮೆ ನೋಡಿದರೆ ಇನ್ನೊಮ್ಮೆ, ಇನ್ನೊಮ್ಮೆ ನೋಡಿದರೆ ಮುಗದೊಮ್ಮೆ ನೋಡಬೇಕೆನಿಸುವ ನಾಟಕ ಶಾಂತಿ ನಿವಾಸ. ಕಮಲಕ್ಕ, ನಿಂಗಕ್ಕ, ಜಾವರಣ್ಣ, ಕೆಂಪಣ್ಣ ಎಲ್ಲರೂ ಬನ್ನಿ ಸಂಜೆ ಅಂತ ಹೇಳ್ತಾರೆ. ಇದು ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದ. ನಮಗೆ ಆಗ ಊಟಕ್ಕೆ 2 ರೂಪಾಯಿ ಕೊಡೋರು, ತಿಂಡಿಗೆ 1 ರೂಪಾಯಿ ಕೊಡೋರು, 2 1 3, ಅಲ್ಲಲ್ಲಿ ಕಾಫಿ ಟೀಗೆ ಅಂತ 1 ರೂಪಾಯಿ, 4 ರೂಪಾಯಿ. ಈ 4 ರೂಪಾಯಿ ಹಣನ ಭಾಳ ಜಾಗ್ರತೆಯಾಗಿ ಸೇರಿಸ್ಕೊತಾ ಇದೆ. ಅಂದರೆ ಅಲ್ಲಲ್ಲೇ ಇದಂತ, ಬಾರಪ್ಪ ತಿಂಡಿ ತಿಂದು ಬಾ ನಮ್ಮ ಮನೆಗೆ ಅಂತ ಕರೆಯೋರು. ಯಾರು ನಮ್ಮ ನಿನ್ನೆ? ಇಲ್ಲ ನಾನು ತಿನ್ಕೊಂಡು ಬಂದೆ. ಹೀಗೆ ಗೊತ್ತಾಯ್ತಾ? ಅಲ್ಲಲ್ಲೇ ತಿಂಡಿ ತಿನ್ನೋ, ಅಲ್ಲಲ್ಲೇ ಇದು ಮಾಡೋದು. ಆಮೇಲೆ ಪೂಜೆ ಸಾಮಾನಿಗೆ ದುಡ್ಡು ಕೊಡೋರು. ಇಷ್ಟು ಹಣ್ಣುಕಾಯಿ ಎಲ್ಲ ತಗೊಬಂದು ಕಂದ ಕಡೆ ತಗೊಬಂದು ಪೂಜೆ ಇದನ್ನು ತಗೊಬರ್ತಾಯಿದ್ದೆ. ನನಗೇನು ಖರ್ಚು ವೆಚ್ಚ ಇರಲಿಲ್ವಲ್ಲ, ದುಡ್ಡನ್ನೆಲ್ಲ ಸೇರಿಸಿ ಎಲ್ಲಿ ಕಾಯಿ ಕಮ್ಮಿ ಇದೆ ಅಲ್ಲಿ ಒಂದು 4 ಕಾಯಿ ತಗೊಬಿಡೋದು. 1 ರೂಪಾಯಿ ಕಾಯಿ ಅಂದ್ಕಳಿ. ಇಲ್ಲಿ ಅಂಗಡಿಗೆ ಬಂದರೆ 2 ರೂಪಾಯಿ ಅಂದ್ಕಳಿ. ಕಾಯಿ, ಗಂಧದ ಕಡ್ಡಿ, ಕರ್ಪೂರ, ಬಾಳೆಹಣ್ಣು ಪೂಜೆಗೆ ಇದೆಲ್ಲ ಆ ಕಡೆ ತಗೊಳ್ತಿದ್ನಲ್ಲ, ಆ ದುಡ್ಡನ್ನೆಲ್ಲ ನಾನು ದುಡ್ಡು ಕದೀತಿರ್ಲಿಲ್ಲ, ಮಿಕ್ಕಿಸ್ತಿದ್ನಲ್ಲ. ಈಗ ಕಾಯಿ, ತೆಂಗಿನಕಾಯಿ ಅಂಗಡಿಗೆ ಕೇಳಿದ್ರೆ ಎಷ್ಟು? 2 ರೂಪಾಯಿ ಅಂತ ಹೇಳ್ತಾನೆ. ಹೌದಾ? ನಾನು ಅಲ್ಲಿ 1 ರೂಪಾಯಿಗೆ ತಗೊಬಂದ್ಬಿಟ್ಟಿದ್ದೆ. ಈ ಥರ ಅದು ಮಾಡ್ಕೊಂಡು ನಾನು ಆಗ ಬೆಂಗಳೂರು ನಾಗೇಶ್, ಜೋಕರ್ ಶ್ಯಾಮ್ ಇವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೆ. ನಾನು ನೋಡ್ಕೊತಾ ಇದ್ದೆ, ಇದೆಲ್ಲ ನೋಡ್ತಾ ಇದ್ದೆ. ಒಂದು ದಿವಸ ಜೋಕರ್ ಶ್ಯಾಮ್ಗೆ ಹುಷಾರಿಲ್ಲ, ಜ್ವರ ಅಂತ ಮಾಡೋಕ್ಕೆ. ಬೆಂಗಳೂರು ನಾಗೇಶ್ಗೂ ಒಂದು ದಿವಸ ಹಾಗೆ ಆಯಿತು. ನನಗೆ ನಮ್ಮ ಅಶ್ವಥ್ ಅವ್ರ ಬಾಮೈದ, ಕೆ ಎಸ್ ಅಶ್ವಥ್ ಅವರು ಇದಾರಲ್ಲ, ಅವ್ರ ಬಾಮೈದ ಭಾಸ್ಕರ್ ಅಂತ ಇದೆ. ಅವರು, ಕೃಷ್ಣ ಸುಮ್ಮನೆ ಇದು ನೋಡ್ಕೊತಾ ಇರೋ ನೀನು, ಇದು ನೋಡ್ಕೋ, ಯಾವುದೋ ಒಂದು ಸಮಯದಲ್ಲಿ ನೀನು ಮಾಡ್ಬೋದು. ಏನು ಮಾಡೋದೇನು ಅಂತೂ ಇಂತೂ ನೋಡ್ಕೊತಾ ಇದ್ದೆ. ಮಾಡಿದೆ. ಒಂದು ದಿವಸ ಡ್ಯಾನ್ಸ್ ಮಾಡ್ದೆ. ಬಕ್ಕಮ್ಮ 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 ಎಕ್ಕಡ ಪತಾರ ಈ ಕಡರ ಹೆಜ್ಜಾನೆ ಪಾಷಾ ಬಕ್ಕಮ್ಮ ಬಕ್ಕಮ್ಮ. ಅವಳು ನನ್ನ ಕೋ ಆರ್ಟಿಸ್ಟ್ ಇದೆ, ಎಂಕಣ್ಣ ಅಂದ. ಜಾನೆ ಪಾಷಾ ಬಕ್ಕಮ್ಮ 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 ಎಕ್ಕಡ ಪತಾರ ಈ ಕಡರ. ಒನ್ಸ್ ಮೋರ್ ಅಂತ ಬಂತು. ಒನ್ಸ್ ಮೋರ್ ಅಂದರೆ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆಗ ಎಲ್ಲರೂ ಸೇರಿ ಒನ್ಸ್ ಮೋರ್ ಅಂದರೆ ಚೆನ್ನಾಗಿ ಮಾಡಿದೀಯಾ, ಮತ್ತೊಮ್ಮೆ ಹಾಡು ಅಂತ. ಆಗ ಮತ್ತೊಮ್ಮೆ ಹಾಡಿ ಒಂದು ಕಡೆ ನನಗೆ ಆನಂದ ಭಸ್ಮ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಒನ್ಸ್ ಮೋರ್ ಅಂತ ಅನ್ನೋದು ಕೇಳಿದೆ. ಸಿನಿಮಾದಲ್ಲಿ 1 ಮೋರ್ ಅಂತ ಕೇಳಿದೆ. 1 ಮೋರ್ಗೂ ಒನ್ಸ್ ಮೋರ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. 1 ಮೋರ್ ಅಂತಂದರೆ ತಲೆ ಕೆರ್ಕತ್ತಿಲ್ಲ, ಒನ್ಸ್ ಮೋರ್ ಅಂದಿಟ್ಟಿಗೆ ಎದೆ ಎತ್ತುತ್ತೀವಿ. 2 ನಾಣ್ಯದ 2 ಮುಖಗಳು ಅಂತ ನಾನು ಅಂದ್ಕೊಂಡೆ. ಆದರೂ ಏನೋ ಕಲಿಕೆ, ಸಾಕಷ್ಟು ಕಲಿತಾ ಇದ್ದೀವಿ, ಸಾಕಷ್ಟು ಕಲಿಸ್ಕೊಂಡು ಹೋಗ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ. ಅಂತೂ ಇಂತೂ
ನ್ಯಾಯವೇ ದೇವರಿಂದ ಹಿಡಿದು ಈಗ ಬಿಡುಗಡೆ ಆಗಿರುತ್ತೆ ಅಂದರೆ ರಾಜ್ಕುಮಾರ ಅಲ್ಲಿವರೆಗೂ 1100 ಸಿನಿಮಾ ಮಾಡಿ ಸಣ್ಣ ಪುಟ್ಟ ಪಾತ್ರನೇ ಮಾಡಿರೋದು. ಎಲ್ಲೋ ಶ್ರುತಿ ಒಂದು ಸಿನಿಮಾ ಅಥವಾ ಆಟ ಬಾಟ ಶಂಕರ್ ನಾಗವ್ರದ್ದು ಅದರಲ್ಲೆಲ್ಲ ಬೆಳೆದಾಗ ಇವ್ರನ್ನೆಲ್ಲ ನೋಡಿದಾಗ ಏನೋ ಒಂದು ಖುಷಿ ಆಗೋದು. ಇವ್ರ ಹತ್ರ ಒಂದೊಂದು ಕಲಿತಂಥ ಪಾಠಗಳು ಅಲ್ಲಿ ನಮ್ಮ ಸಿನಿಮಾದಲ್ಲಿ ನಾನು ನೋಡಿದಾಗ ಬಂದಾಗ ಮೊದಲು ಆಗ ಯೂನಿಟ್ನರೆಲ್ಲ ಒಂದು ಸ್ಟ್ಯಾಂಡರ್ಡ್ ವ್ಯಾನಲ್ಲಿ ಬರ್ತಾಯಿತ್ತು. ನಾಯಕ ನಾಯಕಿ ಒಂದು ಕಾರು, ಡೈರೆಕ್ಟ್ರು ಕ್ಯಾಮ್ರಾಮನ್ ಒಂದು ಕಾರು, ಇನ್ನು ಬಾಕಿದೆಲ್ಲ ವ್ಯಾನ್ನಲ್ಲಿ ಬರ್ತಾಯಿತ್ತು. ಈಗ ಬಿಡಿ ಸಾಕಷ್ಟು ಡೆವಲಪ್ ಆಗೋಗ್ಬಿಟ್ಟಿದೆ. ಒಬ್ಬೊಬ್ರಿಗೆ 10 ಜನ ಇರ್ತಾರೆ, ಆ ವಿಷಯವೇ. ಬೆಳಗ್ಗೆ ಬಂದು ನಾವು ವ್ಯಾನಲ್ಲಿ ಇಳಿದ ತಕ್ಷಣ ಕಾಫಿ ಕೊಡೋರು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಎಂಟೈರ್ ಯೂನಿಟ್ ಕಾಫಿ ಕೊಡೋರು. ಕಾಫಿ ಕುಡಿದ ನಂತರ ಮೇಕಪ್ ಮಾಡಿಸ್ಕೊಳ್ತಾಯಿದ್ರು. ಮೇಕಪ್ ಆದ ನಂತರ ಉಡುಗೆ ತೊಡುಗೆ ಬಟ್ಟೆ ಅದು ಹಾಕ್ಕೊಳ್ತಾರೆ. ಬಟ್ಟೆ ಎಲ್ಲ ಹಾಕಿದ ನಂತರ ಒಂದು ಕಡೆ ಕೂರಿಸೋರು. ನೀವು ನೋಡಿ, ಈಗ ನೀವಿಷ್ಟು ಜನ ತಿಂಡಿ ತಿನ್ಕೊಬಿಡಿ. ನಿಮ್ಗೆ ಯಾವಾಗ ಬರುತ್ತೆ ಹೇಳ್ತೀವಿ, ನೀವು ತಿಂಡಿ ತಿನ್ಕೊಂಡು ರೆಡಿಯಾಗಿರಿ ಅಂತ. ನಾವು ಹಾಗೆ ಏನು ಆಗ 2 ಪ್ಯಾಕೆಟ್ ಬರೋದು. ಒಂದು ಇಡ್ಲಿ, ಈ ಡೈರೆಕ್ಟ್ರಿಗೆ, ಕ್ಯಾಮ್ರಾಮನ್ಗೆ, ಹೀರೋಯಿನ್ಗೆ ವಡೆ. ನಮಗೆ ವಡೆ ಗಿಡ ಇಲ್ಲ, ಬರೀ ಸಾಕು. ಏನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ, ಅಷ್ಟು ಬಂದರೆ ಸಾಕು. ಆಮೇಲೆ ಬೆಳೀತಾ 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 ನೋಡಿದ್ರೆ ಏನು ಸಿನಿಮಾದಲ್ಲಿ ಊಟ ತಿಂಡಿ ಸಿಕ್ಕದಂಗೆ ಬೇರೆ ಎಲ್ಲೂ ಸಿಕ್ಕಲ್ಲ, ಯಾರಿಗೂ ಸಿಕ್ಕಲ್ಲ. IPS ಅಂತ ಓದಿರ್ತಾರೆ, ಅವ್ರನ್ನ ಗೊತ್ತಿಡಿಯಲ್ಲ. ನಾವೊಂದು ಸಿನಿಮಾ 2 ಸಿನಿಮಾ ಮಾಡಿರ್ತೀವಿ, 4 ಸಿನಿಮಾ ಮಾಡಿದ್ವಿ, ಬಿಡುಗಡೆ ಆಯಿತು. ಅಲ್ಲಿ ನೋಡೋರು ಸಿನಿಮಾ ಆರ್ಟಿಸ್ಟ್ ಅಲ್ಲ ಅಂತ. ಕೃಷ್ಣ ಅಂತ ಇದ್ದ HN ಕೃಷ್ಣಮೂರ್ತಿ ಅವರು ಹೊನ್ನವಳ್ಳಿ ಕೃಷ್ಣಮೂರ್ತಿ ಆಗಿದ್ದು ಹೇಗೆ ಸರ್? ನನ್ನ ಹೆಸರು ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಇಟ್ಟಿದ್ದು HN ಕೃಷ್ಣಮೂರ್ತಿ ಅಂತ. ಏನು HN ಕೃಷ್ಣಮೂರ್ತಿ. ಯಾರೂ ಕರೆಯಲ್ಲ. ಸಿದ್ಧಲಿಂಗಯ್ಯನವರು ಅಲ್ಲಿ ಭೂತನ ಮಗದಲ್ಲಿ ಕೃಷ್ಣ ಅನ್ನೋರು ಒಂದು 7-8 ಜನ ಇದ್ರು. ಕೃಷ್ಣ ಅಂದ್ರೆ ಇಟ್ಕೆಲ್ಲ, ಹೋ ನೀನಲ್ಲ ಯಾಕ, ನೀನಲ್ಲ ಗುಡಾಕ್, ನೀನಲ್ಲಕ್ಕ. ಹಾಂ, ನಿಮ್ಮೂರು ಯಾವುದಪ್ಪ? ಹೊನ್ನವಳ್ಳಿ ಅಂದು ಇಟ್ಕೆ. ಸರ್, ನಾನು ಕೃಷ್ಣಕುಮಾರ್ ಅಂತ ಇಟ್ಕೋಬೇಕು ಅಂತ ಇದ್ದೀನಿ. ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಸಾಕು, ಹೊನ್ನವಳ್ಳಿ ಅಂದು ಇಟ್ಕೊ ಬರೋದು ಕಲಿ ಅಂತ. ಇನ್ನೆಲ್ಲಿ ಕಳಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಭಯ. ಆಗ ಆಯಿತು ಅಂತ ಆವಾಗ ಶುರುವಾಗಿದ್ದು ಹೊನ್ನವಳ್ಳಿ ಅಂತ ಅಂದ್ಬಿಟ್ಟು. ಈಗ ಎಲ್ಲರೂ ಹೊನ್ನವಳ್ಳಿಯವರೇ. ನಾನು ಸುಳ್ಳು ಯಾಕೆ ಹೇಳಬೇಕು, ನನ್ನ ಬ್ಯಾಂಕ್ ಬುಕ್ಕಲ್ಲೂ ಕೂಡ ಹೊನ್ನವಳ್ಳಿ ಕೃಷ್ಣ ಅಂತಲೇ ಇರೋದು. ಇದು ಯಾತಕ್ಕೆ ಹೇಳ್ತೀನಿ ಅಂತ ಅಂದರೆ, ಒಬ್ಬೊಬ್ಬರಿಂದನೂ ಒಂದೊಂದು ವಿಷಯ ಕಲ್ತ್ಕೋಬೇಕಾಗುತ್ತೆ. ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ಎಲ್ಲರೂ ನಾವೆಲ್ಲ ಒಂದೇ ಇದ್ರೂ ಒಬ್ಬೊಬ್ರಿಗೆ ಒಂದೊಂದು ಜಾಬ್ ಅಂತ ಅದನ್ನು ನಾವು ಕಲಿಸ್ಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಾಯಿದ್ದೆ. ಅಂತೂ ಇಂತೂ ನಾನು ಈಗ ಇಷ್ಟು ಸಿನಿಮಾ ಮಾಡಿದ್ನಲ್ಲ, ನನಗೆ ಗೊತ್ತಾಗಲೇ ಇಲ್ಲ. ನನಗೆ 1000 ಸಿನಿಮಾದ ಸರ್ದಾರ ಅಂತ ಅಂದ್ಬಿಟ್ಟು ಒಂದು ಪ್ರಶಸ್ತಿ ಕೊಟ್ಟು ಪುನೀತ್ ಕೈ ಕೊಡಿಸೋದು. ಆಗ ನಾನು ಅಂತೂ 1000 ಸಿನಿಮಾದ ಸರ್ದಾರ ಆಗೋದನ್ನ ಇಲ್ಲಿ ಮೊನ್ನೆ ಬಂದಂಗಿತ್ತು. ಅದು ಅಂದರೆ
ಎಲ್ಲ ಸಣ್ಣ ಪುಟ್ಟ ಪಾತ್ರ ಯಾವುದೋ ಒಂದು 1000 ಸಿನಿಮಾದ ಸರ್ದಾರ ಅಂತ 100 ಸಿನಿಮಾದಲ್ಲಿ ಕಾಣ್ಬೋದು. ಗಜಪತಿ ಗರ್ವಭಂಗ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಗಣೇಶನ ಮದುವೆ ಆಗಿರ್ಬೋದು, ಹೀಗೆ ಒಂದಷ್ಟು ಸಿನಿಮಾ. ನಾನು ಇದನ್ನು ನೋಡ್ತಾ ಹೇಳ್ತಾ ಒಂದಾನೊಂದು ಕಾಲದಲ್ಲಿ ಆರಂಭ, ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ, ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ. ರವಿಚಂದ್ರ ಅವರು ಎಲ್ಲ ಸಿನಿಮಾ ಸೇರಿ ಒಂದು ಸಾಂಗ್ ಮಾಡಿದ್ರು. ಅದು ಹಂಸಲೇಖ ಅವರು ಅದು ಮಾಡಿದ್ದು ವಿಧ ಅಥವಾ ರವಿಚಂದ್ರರು ಇಬ್ಬರು ಕೂತು ಮಾತಾಡಿದಾಗ ಯಾವುದೋ ಒಂದು ವಿಷಯ ಹೊರಬರುತ್ತೆ. ಇಲ್ಲಾಂದರೆ ಇದಿಲ್ಲ. ನಾನು ಏನೇ ಹೇಳಿದ್ರು, ಏನೇ ಇದು ಮಾತಾಡಿದ್ರು ಕೇಳ್ತಾರೆ, ನೋಡ್ತಾರೆ. ಆದರೂ ನಾನು ಕೆಲವರಿಗೆ ಹೇಳ್ತಾ ಇರ್ತೀನಿ, ಬರ್ತಿದ್ದಂಗೆ ಸರ್ ನಂದು ಎಷ್ಟು ಗಂಟೆಗೆ ಮುಗೀತೆ ಅಂತ ಕೇಳ್ತಾರೆ. ಇವತ್ತಿನ ಹುಡುಗರು ಎಷ್ಟು ಗಂಟೆ, ಇನ್ನೂ ಬಂದೇ ಇಲ್ಲ, ಮೇಕಪ್ ಮಾಡ್ಕೊಂಡು ಯಾಕೆ ನೀವು ಏನು ಬೆಳೆಯೋದು ಬೇಡವಾ? ಇಲ್ಲ ಆಗಲ್ಲ ಸರ್, ಇಲ್ಲ ಈ ಥರ ನನಗಿದೆ, ನೀವು ಇಂಡಸ್ಟ್ರಿಗೆ ಬರಬಾರ್ದು, ನೀವು ಹೊರಗಡೆ ಇದೆ. ಆಗ ಗಪ್ಚಿಪ್ಪಾಗ ಓಹೋ ನಾವು ಬರ್ತಿದ್ದಂಗೆ ನಾವು ಆದ್ರೂ ಕೆಲವು ಸಲ ಕೇಳ್ಕೊಳ್ತೀವಿ, ಇಲ್ಲ ಅಂತಲ್ಲ, ಕೇಳ್ತೀವಿ. ಸರ್ ನನಗೆ ಎಷ್ಟು ಗಂಟೆಗೆ ಕರ್ಕೊಂಡು ಸರ್ ನಿಮ್ಮನ್ನು ಕರೆಕ್ಟಾಗಿ ನಿಮ್ಮ ಮನೆ ಹತ್ರ 6:30 ಗಾಡಿ ಬರುತ್ತೆ, ಸಂಜೆ 5:00 ನಿಮ್ಮನ್ನು ಡ್ರಾಪ್ ಮಾಡ್ತೀವಿ, ಅಲ್ಲಿವರೆಗೂ ಇರಲಿ ಇಲ್ಲದೇ ಇರಲಿ ನಾವು ಇರಬೇಕಾಗಿತ್ತು. ಅದನ್ನು ಹೇಳಿಬಿಡೋರಲ್ಲ, ನಾವು ಅದನ್ನು ಪಕ್ವವಾಗಿ ನಾವು ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬರ್ತಾಯಿದ್ವು. ಹಾಗಾಗಿ ಎಲ್ಲರ ಹತ್ರನೂ ಬೆರೆತ್ಕೊಂಡು ಹೋದರೆ ಬಾಳಬಲ್ಲೋ ಬದುಕಬಲ್ಲೋ ಅನ್ನೋದು ಗೊತ್ತಾಯಿತು. ಹಾಗಾಗಿ ಬೆಳೀತಾ ಇದ್ದೀವಿ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನೀವು ರಂಗಭೂಮಿ ಕಲಾವಿದರು, ಅದೆಲ್ಲರಿಗೂ ಗೊತ್ತಾ ಇದೆ. ಇನ್ನು ನೀವು ರಂಗಭೂಮಿ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಆಗಲೇ ನಿಮ್ಗೆ ಹೇಳಿದೆ, ರಂಗಭೂಮಿ ಒನ್ಸ್ ಮೋರ್ ಮತ್ತೊಮ್ಮೆ ಮಾಡೋದು, ಸಿನಿಮಾ ಒನ್ ಮೋರ್ ಅಂದರೆ ನಾಣ್ಯದ 2 ಮುಖಗಳು. ಸಿನಿಮಾದಲ್ಲಿ ಬೇಗ ಬೆಳೆದು ಹೆಸರು ಮಾಡೋಕ್ಕಾಗುತ್ತೆ, ರಂಗಭೂಮಿಯಲ್ಲಿ ಅಷ್ಟಾಗಲ್ಲ. ಆದರೆ ಒಬ್ಬ ಒಳ್ಳೆ ಕಲಾವಿದ ಅಂತ ಅನ್ಸ್ಕೋಬೋದು. ಇಲ್ಲಿ ಡೈಲಾಗ್ಸ್ ಕೊಡ್ತಾರೆ, ಅಲ್ಲಿ ರಂಗಭೂಮಿಲ್ಲ ಹಂಗಲ್ಲ. ಒಂದು ಸಲ ನಾವು ಮಾಡಿದ್ರೆ ಅದನ್ನು ಹಾಗೇ ಮಾಡ್ಕೊಂಡು ಹೋಗ್ತಾ ಇರಬೇಕು. 101ನೇ ಪ್ರದರ್ಶನ, ಮುರುಕನ ಮದುವೆ, ಅದ್ದೂರಿ, ಹಾಗೆ ಹೀಗೆ ಅಂತ ಎಲ್ಲ ಆಗ್ತಾರೆ. ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಅದು ಇಲ್ಲ, ಮಾಯ ಆಗೋಯ್ತು. ಏನೇ ಇದ್ರೂ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಲ್ಲ, ಇದೇ ನಮ್ಮ ಒಂದು ಕಲೆ ಜೀವನ. ಸರ್, ಈಗಿನ ಕಾಲದ ಸಿನಿಮಾಗಳು ಕೂಡ ನೀವು ನೋಡ್ತಾ ಇರ್ತೀರಾ. ಈಗಿನ ಕಾಲದ ಸಿನಿಮಾಕ್ಕೂ ಹಾಗೂ ನಿಮ್ಮ ಕಾಲದ ಸಿನಿಮಾಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಈಗ ಸಾಕಷ್ಟು ಸೌಲಭ್ಯ ಇದಮ್ಮ, ಆಗ ಸೌಲಭ್ಯ ಇರಲಿಲ್ಲ. ಆಗ ಏನು ಒಂದು ಸಲ ಮಾನಿಟ್ರ್ ಮಾಡಿದ್ರೆ ಇನ್ನೊಂದು ಸಲ ಟೇಕ್ ಆಗೋದು. ಈಗೆಲ್ಲ ಬಂದಿದೆ ಸಾಕಷ್ಟು, ಅಲ್ಲೇ ಪರವಾಗಿಲ್ಲ ಸರ್, ಅಲ್ಲಿ ಕಟ್ ಮಾಡಿ ಇಲ್ಲಿ ತಗೊಳ್ಳೋಣ, ಇಲ್ಲಿ ಇದು ಮಾಡಿದೆ, ಪ್ರಾಬ್ಲಮ್ ಇಲ್ಲ ಸರ್. ಒಂದು ಮಾತ್ರ ಕ್ಯಾಮರಾ ರೈಟಲ್ಲೇ ನೋಡ್ತಿರ್ಬೇಕು ನೀವು ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಡಬ್ಬಿಂಗಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಈಗ ಎಲ್ಲ ಸೌಲಭ್ಯ ಸಿಕ್ಕಿದೆ, ಆ ಥರ ಕಲಾವಿದರು ಸಿಗ್ತಾ ಇಲ್ಲ. ಆಗ ಪ್ರತಿ ಒಂದು ಕಡೆನೂ ಚೆನ್ನಾಗಿ ಮಾಡ್ತಾರೆ, ಅವ್ರನ್ನೇ ಕರಿಬೇಕು, ಅಶ್ವಥ್ ಅವ್ರನ್ನೇ ಕರಿಬೇಕು ಆ ಪಾತ್ರಕ್ಕೆ. ಈಗ ನಾವು ಒಂದು ಪಾತ್ರಕ್ಕೆ ಒಂದು 3 ಜನ ಅಂದ್ಕೊಂಡಿದ್ದೆ, ಅಶ್ವಥ್, ಉದಯ್ ಕುಮಾರು ಅಥವಾ ಇನ್ನೊಬ್ರು ಯಾರನ್ನೋ ಅಂದ್ಕೊಂಡಿದ್ರೆ, ಬಟ್ ಅವ್ರನ್ನ ಕಾದು ಅವರು ಬರೋವ್ರಿಗೆ ಕಾಯ್ತಾಯಿದ್ವಿ. ಕೆಲವು ಸಲ ಬಾಲಣ್ಣ ಅವ್ರನ್ನ
ಪೊಲಿಟಿಕಲ್ಗೆ ಬಾಲಣ್ಣ ಬೇಕೇ ಬೇಕು ಅಂತ ಬಾಲಣ್ಣ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಾ ಇರಲಿಲ್ಲ. ಆ ಕಿವಿ ಕೇಳ್ತಾ ಇರಲಿಲ್ಲ ಅಂದ್ರೂ ಅವ್ರು ಅಷ್ಟರ ಮಟ್ಟಿಗೆ ಹೆಸರು ಮಾಡಿದ್ರು ಅಂದರೆ ಹೇಗೆ ಏನು ಎತ್ತ ಬಾಲಣ್ಣ ಅವ್ರಿಗೆ ಹೇಳ್ತಾಯಿದ್ರು. ಈಗ ನಾನು ಉದಾಹರಣೆಗೆ ನಾನು ಪಾತ್ರ ಮಾಡ್ತಿದ್ದೀನಿ, ಅವ್ರಿಗೆ ನೀವು ಹಂಗನ್ಬಾರ್ದು ಅಷ್ಟೇ ನಾನಪ್ಪ ಅಂತ. ನೀವು ಹಂಗೆ ಅನ್ಬಾರ್ದು, ಇನ್ನೇನು ಅನ್ಬೇಕು ಅಂತ ಹೇಳೋರು. ಅಂದರೆ ಕ್ಯಾಚ್ ವರ್ಡ್. ಅವ್ರಿಗೆ ಈ ಡೈಲಾಗ್ಸ್ ನೋಡ್ಕೊಬಿಡೋರಲ್ಲ, ಅವಾಗ ನಾವು ಏನು ಇದು ಮಾಡಿರ್ತೀವಿ ಅವರು ಹೇಳ್ದಂಗೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದು. ಹಾಗಾಗಿ ಬೆಳೆಯೋಕ್ಕೆ ಸಾಧ್ಯ ಐತೆ. ಇವತ್ತು ನರಸಿಂಹರಾಜ್ ಅವ್ರನ್ನ, ಬಾಲಕೃಷ್ಣ ಅವ್ರನ್ನ, ದ್ವಾರಕೀಶ್ ಅವ್ರನ್ನ ಹೇಳ್ದಂಗೆ ಬೇರೆ ಯಾರನ್ನೂ ಹೇಳೋಕ್ಕಾಗಲ್ಲ. ನಾವೆಲ್ಲ ಇನ್ನೂ ಕಲಿತಾ ಇದ್ದೀವಿ. ಒಂದು ಸಿನಿಮಾ ಮಾಡಿದಾಗ, ಡಬ್ಬಿಂಗ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಆಗ ಅನಿಸುತ್ತೆ. ಯಾವಾಗ ಡಬ್ಬಿಂಗ್ ಮಾಡಿದಾಗ ಇನ್ನೊಂದು ಸ್ವಲ್ಪ, ನಾನು ಆಗಲೇ ಹೇಳಿದೆ ನೀವು ಕೇಳಲಿಲ್ಲ ಅಂತ. ಯಾವುದೋ ಒಂದು ಸಿನಿಮಾದಲ್ಲಿ ಈಗ ಅಣ್ಣವರು, ಮುಖ್ಯಮಂತ್ರಿ ಚಂದ್ರು ಎಲ್ಲ ಡಬ್ಬಿಂಗ್ ಮಾಡಿ, ಅದು ಯಾರದು ನಮ್ಮ ಕೃಷ್ಣ ಅಲ್ವಾ, ನೋಡಿ ಚಿಕ್ಕ ಪಾತ್ರ ಎಷ್ಟು ಚೆನ್ನಾಗಿ ಮಾಡೋಣ ಅಂತ ಅವ್ರ ಹತ್ರ ಹೇಳ್ತಿದ್ರಂತೆ. ಮುಖ್ಯಮಂತ್ರಿ ಚಂದ್ರು ಅವರು ಅಣ್ಣವ್ರು ನಿನ್ನ ಹೊಗಳ್ತಾ ಇದ್ರು ಕೃಷ್ಣ ಅಂತ. ಏನು ಸರ್ ಈ ಥರ ಒಂದರಲ್ಲಿ ಒಂದು ಜರ್ಕ್ ಕೊಟ್ಟಿದ್ದಲ್ಲ, ನಾನೇನೋ ಇದು ಇದಿಷ್ಟೇ. ಇದು ಒಂದೊಂದು ಸಲ ಈ ಚಿಕ್ಕ ಇದು ಕೂಡ ಚೊಕ್ಕೋಗಾಗುತ್ತೆ. ಈಗ ಊಟ ಎಷ್ಟೇ ಊಟ ಒಂದು ಇದು ಮಾಡಿದ್ರೂ ಕೂಡ ಅಲ್ಲಿ ಉಪ್ಪಿನಕಾಯಿ ಅದೊಂದೇ ಅನ್ನೋಕ್ಕೆ ಸಾಧ್ಯ. ಬೇರೆ ಏನು ಹಂಗೆ ಹಚ್ಕೊಡೋಕ್ಕಾಗುತ್ತಾ? ಹಾಗಾಗಿ ಊಟನೇ ಉಪ್ಪಿನಕಾಯಿ ನಾವು ಬೆಳೆಸ್ಕೊಂಡು ಬಂದಂಗೆ ಆಗುತ್ತೆ. ನಾವು ಏನೇ ಒಂದು ಆಹಾರ ತಿಂದ್ರೂ ಕೂಡ ನಮ್ಮ ಬಾಯಿ ರುಚಿಗೆ ಏನೇನು ಬೇಕು ಅದು ತಿಂತೀವಿ. ಈಗ ಹಾಗಲಕಾಯಿ ಪಾಪ ಕೈ ಅಂತ ಅಂತೀವಿ, ಆದರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಇದು ಡಾಕ್ಟ್ರೇ ಹೇಳಬೇಕಾ ಅಲ್ವಾ? ಅದು ಪ್ರತಿಯೊಂದು ಅಷ್ಟೇ ರುಚಿಕರವಾದ ಇದು ಏನು ಎಷ್ಟು ಬೇಕು ಅಷ್ಟೇ ಬೇಕು ಅನಿಸುತ್ತೆ. ಅದು ಒಂದೊಂದು ಸಲ ಹಂಗೆ ಅನಿಸುತ್ತೆ. ಎಲ್ಲ ನಮ್ಮ ಹತ್ರನೇ ಇದೆ, ಪ್ರತಿಯೊಂದು ನಮ್ಮ ಹತ್ರನೇ ಇದೆ. ಆಚಾರ ವಿಚಾರಗಳೆಲ್ಲ ನಾವು ಮಾಡ್ಕೊಂಡು ಹೋದಾಗ ಬೆಳಗ್ಗೆ ಎದ್ದು ನಾವು ಪೂಜೆ ಪುನಸ್ಕಾರ ಮಾಡಿ, ಸ್ನಾನ ಮಾಡಿ, ಪೂಜೆ ಪುನಸ್ಕಾರ ಮಾಡಿ, ಏನು ಮನೇಲಿ ಏನಿರುತ್ತೆ ಅದನ್ನು ತಿನ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ. ಇನ್ನು ವೈಯಕ್ತಿಕ ಜೀವನ ನೋಡೋದಾದರೆ ಎಷ್ಟನೇ ಏಜಲ್ಲಿ ನಿಮಗೆ ಮದುವೆ ಆದ್ರಿ, ಎಷ್ಟು ಜನ ಮಕ್ಕಳಿದ್ದಾರೆ, ಅವರು ಹೆಂಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಸರ್? ನನಗೆ ಕರೆಕ್ಟಾಗಿ 22ನೇ ವಯಸ್ಸಲ್ಲಿ ಮದುವೆ ಆಗಿದೆ. ನಾನು 27ನೇ ವಯಸ್ಸಲ್ಲಿ ಅಂದರೆ ನನ್ನ ತಾಯಿ ಇರಲಿಲ್ಲ, ನನ್ನ ತಂದೆ ಇದ್ದರು. ನನ್ನ ಶ್ರೀಮತಿ ಸಾಲಿಗ್ರಾಮ, ಅವಳೊಂದು ಸ್ವಲ್ಪ ಒಂದು SLC ಓದಿದ್ದಾಳೆ, ನಾನು ಓದಿಲ್ಲ. ಅವಳು SLC ಓದಿದ್ದಾಳೆ. ನನಗೆ ಸ್ವಲ್ಪ ಪಾಠ ಗೀಟ ಹೇಳ್ಕೊಡೋದೆಲ್ಲ ಜಾಸ್ತಿ ಅವರೇ. ಅದೇನು ಹಂಗೆ ಮಾತಾಡ್ತೀರಿ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ದಾರೆ. ಅವ್ರು ಸರಿಯಾಗಿ ಉತ್ತರ ಕೊಡೋದು, ಕೇಳ್ಕೋಬೇಕು, ನೋಡ್ಕೋಬೇಕು, ತಿಳ್ಕೋಬೇಕು. ಆಯಿತು ಕೂಡ ನೀನು ಒಂದು ಸ್ವಲ್ಪ ಕ್ಯಾಮ್ರಾದ ಹತ್ರ ಬಂದು ಮಾತಾಡೋ ಗೊತ್ತಾಗುತ್ತೆ ನಿನಗೆ, ಅದೆಲ್ಲ ಹೇಳ್ಬೇಡಿ. ಆದ್ರೂ ಎಷ್ಟೋ ಸಲ ಕ್ಯಾಮ್ರಾಮನ್ ಡೈರೆಕ್ಟ್ರು ಅಕ್ಕ ಹೇಳ್ತಾ ಇರೋದು ಕರೆಕ್ಟು ಸರ್, ಸರಿ ನೀವು ಮನೇಲಿ ಹೆಂಗಸರಿಗೆ ಎಲ್ಲರಿಗೂ ಇದು ಮಾಡೋದು, ನೀವು ಅವ್ರನ್ನೇನು ಕಾಕ ಹಿಡಿಯೋಕ್ಕೆ ಹೋಗಬೇಡಿ, ನಾನು ಬಂದು ಕೆಲಸ ಮಾಡ್ತೀನಿ, ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ದೆ. ನಮಗೆ ಸಹಕಾರ, ಅವ್ರದ್ದು ಸಹಕಾರ ಇದೆ. ನನಗೆ ಮಗಳು ಮದುವೆ ಮಾಡಿ ಅವಳಿಗೆ 2 ಗಂಡು ಮಕ್ಕಳಿದ್ದಾರೆ.
ಅಳಿಯವರು ಯಾವುದೋ ಒಂದು ಗ್ರಿಲ್ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ನಮ್ಮ ಬೇಗರು ಬಿಕ್ತಿಯವರು ಭಾಳ ದೊಡ್ಡವರು, ಅವ್ರದ್ದು ಪಿ ಜಿ ಅಂತ ಇದ್ದಾರೆ, ಅದು ಮಾಡ್ತಾಯಿದ್ದಾರೆ. ನನ್ನ ಮಗ ಅವನು, ನಾನು, ನನ್ನ ಸೊಸೆ, 2 ಮೊಮ್ಮಕ್ಕಳು ಎಲ್ಲ ಜೊತೆಯಲ್ಲಿ ಇರೋದು. ಈಗ ದಾವಣಗೆರೆಗೆ ಹೋಗಿದ್ದಾರೆ. ಅದೇನೋ ಒಂದೊಂದು ಸರಿ ಆ ಕಡೆ ಹೋದರೆ ಈ ಕಡೆ ಹೋದರೆ ಲಾಕ್ಡೌನ್ ಅಂತ ಅಂದ್ಬಿಟ್ಟು ಅಲ್ಲೇ ಲಾಕ್ ಆಗಿಬಿಡ್ತಾರಲ್ಲ, ಆ ಥರ ದಾವಣಗೆರೆ ಲಾಕ್ ಆಗಿದೆ. ಇದು ಇಷ್ಟು ವಿಷಯ. ವೈಯಕ್ತಿಕ ಜೀವನದ ಬಗ್ಗೆ. ಓಕೆ ಸರ್, ಇನ್ನು ಎಲ್ಲರಲ್ಲೂ ತುಂಬ ಕ್ಯೂರಿಯಾಸಿಟಿ ಇರುವ ಪ್ರಶ್ನೆ ಅಂದರೆ ಹೊನ್ನವಳ್ಳಿ ಕೃಷ್ಣ ಅವರು ಇವಾಗ ಏನು ಮಾಡ್ತಿದ್ದಾರೆ, ಅವ್ರ ಜೀವನ ಇವಾಗ ಹೇಗಿದೆ ಅಂತ ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲಮ್ಮ, ಈಗ ನೀವೇ ನೋಡ್ತಿದ್ರೆ ಎಲ್ಲ ಕಡೆನೂ ಲಾಕ್ಡೌನ್ ಅಂತ ಇದೆ. ನಾನು ಬಣ್ಣ ಹಾಕಿ ಹೆಚ್ಚು ಕಮ್ಮಿ 2-3 ತಿಂಗಳಾಯಿತು. ಅವ್ರ ಪುಣ್ಯಾತ್ಮರು ಮನೆ ದಿವಸ ಯಶು ಅವರು ಒಂದು ಇದು ಕೊಟ್ಟಿದ್ದರು, ಏನೋ ಅಮೌಂಟ್ ಕೊಟ್ಟಿದ್ದರು ನಮಗೆ ಎಲ್ಲ, ನನಗೆ ಅಂತ ಸುಮಾರು ಕಾಲ 1,60,00,000 ಏನೋ ದುಡ್ಡು ಕೊಟ್ಟಿದ್ರು ಅಂತ ಯಾರೋ ಹೇಳ್ತಾಯಿದ್ರು, ಕೇಳಿದ್ದೆ. ಬಟ್ ನನಗಂತೂ 5,000 ರೂಪಾಯಿ ಬಂತು. ಹಾಗೆ ಉಪೇಂದ್ರ ಒಂದು ಕೆಟ್ಟು ಎಲ್ಲರಿಗೂ, ಕಲಾವಿದರಿಗೆ ಎಲ್ಲರಿಗೂ ಕಷ್ಟದಲ್ಲಿ ಇದ್ದಾಗ ಎಲ್ಲರೂ ಕೈ ಹಿಡಿದ್ರು ಅಂತ ಅಲ್ಲ, ಅಂಥ ವ್ಯಕ್ತಿಗಳನ್ನ ಇವತ್ತಿಗೂ ನೆನೆಸ್ಕೊಳ್ತೀವಿ. ಹಸ್ದಾಗ ಅನ್ನ ಹಾಕ್ತವ್ರನ್ನ ನೆನೆಸ್ಕೋಬೇಕು ಅಂತ ಹೇಳೋರು. ನೆನೆಸ್ಕೊತಾ ಇರ್ತೀವಿ, ನಡೀತಾ ಇದೆ. ಯಾವಾಗ ಅದಷ್ಟದ ಬಾಗಿಲು ತೆಗೀತೋ ನೋಡಬೇಕು. ಇನ್ನೂ ಕಾಯ್ತಲೇ ಇದ್ದೀವಿ, ಇನ್ನೂ ಕಾಯ್ತಲೇ ಇದ್ದೀವಿ. ಇವತ್ತೆಲ್ಲ ನಾಳೆ ಸರಿಯಾಗ್ಬೋದು. ಸರಿಯಾದರೆ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ನಡೆಸ್ಕೊಂಡು ಹೋಗಬೇಕು ಅಂತ. ಸರ್, ನೀವು ಮತ್ತು ಅಣ್ಣ ಅವರು ತುಂಬ ಸಿನಿಮಾಗಳಲ್ಲಿ ಮಾಡಿದ್ದೀರಾ. ನಿಮ್ಮ ಬಾಯಲ್ಲಿ ಅಣ್ಣವ್ರ ಬಗ್ಗೆ ಹೇಳೋದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವರು ದೇವತಾ ಮನುಷ್ಯ, ದೇವರಿಗೆದ್ದ ಮಾನವ. ಇವತ್ತು ಅವರು ರಾಜ್ಕುಮಾರ, ಮುತ್ತುರಾಜ್ ಬಂದು ರಾಜ್ಕುಮಾರ ಆಗಿದ್ದು ಹೇಗೆ ಅಂತ ಅಂದರೆ, ಮುತ್ತು ಕೊಡಲ ಕಂದನೆ ನನ್ನ ಮುದ್ದುರಾಜನೇ ಅಂತಾರಲ್ಲ, ಹಾಗೆ ಇದನ್ನು ಬೆಳೆಸ್ಕೊಂಡು ಮಾಡ್ಕೊಂಡು ಬಂದರು. ಅವ್ರಿಗೆ ಎಲ್ಲಿವರೆಗೂ ಭಯ ಇತ್ತೋ ಅಲ್ಲಿವರೆಗೂ ಭಗವಂತ ಜಯ ಕೊಟ್ಟ. ಅದು ಒಂದು ಉಳಿಸ್ಕೊಂಡು ಬಂದ ವ್ಯಕ್ತಿ. ಅವರು ವ್ಯಕ್ತಿ ಅಲ್ಲ, ಶಕ್ತಿ. ಆ ಶಕ್ತಿ ಇರೋದ್ರಿಂದ ಸತಿಶಕ್ತಿಲಿ ಡ್ಯುಯಲ್ ರೋಲ್ ಮಾಡಿದ್ರು ಅವರು. ಸರ್, ನಿಮ್ಮ ಬಾಯಲ್ಲಿ ನಿಜವಾದ ಜೀವನಕ್ಕೂ ಹಾಗೂ ಸಿನಿಮಾದ ಜೀವನಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಸಿನಿಮಾ ನಾಟಕದಲ್ಲಿ ದುಡ್ಡು ಕೊಡ್ತಾರೆ, ಅದು ಭಾಳ ಜೋರಾಗಿರುತ್ತೆ. ಇಲ್ಲಿ ಎಲ್ಲ ಫ್ರೀ ಅಂದರೆ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ಇವತ್ತು ನಮ್ಮನ್ನು ಕರ್ಕೊಂಡೋಗ್ತಾರಲ್ಲ ನಾಟಕಕ್ಕೆ, ಇದಕ್ಕೆ ಒಂದು ವ್ಯಾನ್ನಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲ ಪ್ರತಿಯೊಬ್ಬರು ಸುಖ ದುಮ್ಮನಗಳನ್ನ ಮಾತಾಡ್ಕೊಂಡು ಹೋಗ್ತೀವಿ. ಓಹೋ, ಹೊನ್ನವಳ್ಳಿ ಕೃಷ್ಣ ಸರ್ ಹೇಳ್ತಾಯಿದ್ರು, ಹೊನ್ನವಳ್ಳಿ ಕೃಷ್ಣಣ್ಣ ಹೇಳ್ತಾಯಿದ್ರು. ಅವರೆಲ್ಲ ಹೇಳ್ತಿರೋದು ನಾವು ಕೇಳಿದ್ರೆ ನಾವೇನು ಕಷ್ಟಪಟ್ಟಿರೋ ಜೀವನದಲ್ಲಿ. ನಾವು ಲಕ್ಕಿಯೆಸ್ಟ್ ಪರ್ಸನ್. ಏನೋ ನಮ್ಮ ಅಪ್ಪ ಮಾಡಿದ ಜಮೀನಿತ್ತು, ಆ ಜಮೀನಿಂದ ಕೆಲಸ ಮಾಡಿಕೊಂಡು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದು. ಹೀಗಾಗಿ ಇದು ಬತ್ತು. ಪಾಪ ಅವ್ರದ್ದೇನೂ ಇಲ್ಲ, ಇದು ಮಾಡ್ಕೊಂಡ್ರು. ಒಬ್ಬೊಬ್ರದ್ದು ಒಂದೊಂದು ಸುಖ ದುಮ್ಮನಗಳು, ಅದು ಅಷ್ಟೇ. ಸರ್, ಇನ್ನು ಸಿನಿಮಾ ಜೀವನದಲ್ಲಿ ನಿಮ್ಮ ಏಳು ಬೀಳುಗಳು ಹೇಗಿತ್ತು? ನೀವು ಪಟ್ಟಂತಹ ಕಷ್ಟಗಳು ಏನು ಸರ್? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಒಂಥರ ಚೆನ್ನಾಗಿತ್ತಮ್ಮ. ಯಾಕೆ ಅಂದರೆ ನಾನು ಸುಮಾರು 40 ವರ್ಷಗಳಿಂದ ಅಲ್ಲೇ ಅನ್ನ ತಿಂತಿರೋದು. ರಂಗಭೂಮಿ ಸಿನಿಮಾದಲ್ಲಿ ಇದರಲ್ಲಿ
ನಾನು ಹೇಳ್ಕೊಂಡು ಹೋಗ್ತಿದ್ದಾಗ ನೀವು ಕೇಳ್ತಿದ್ದಾಗ ಅಪ್ಪ ಹೊನ್ನವಳ್ಳಿ ಕೃಷ್ಣ ಅವರು ಅನುಭವಿಸಿದಂಥ ಕಷ್ಟ ನಮ್ಮ ಕೈಲಾಗಲ್ಲ, ನಾವು ನಿಜಕ್ಕೂ ಸುಖಜೀವಿಗಳು ನಾವು ಅಂತ ನನ್ನ ಕಷ್ಟ ಕೇಳಿದ ಮೇಲೆ ನಿಮಗೆ ಅಯ್ಯೋ ನಾನು ಫಸ್ಟ್ ಕ್ಲಾಸ್ ಆಗಿದ್ದೆ. ಐ ಆಮ್ ವೆರಿ ಹ್ಯಾಪಿ, ರಿಯಲಿ ವೆರಿ ಹ್ಯಾಪಿ. ಅಪ್ಪ ಅವ್ರ ಕಷ್ಟಗಳನ್ನ ಕೇಳ್ತಾ ನೋಡ್ತಾ ಅಪ್ಪ ಅದು ಹೆಂಗೆ ಇಷ್ಟು ವರ್ಷ ಅದು ಹೆಂಗೆ ತಡ್ಕೊಂಡ್ರು. ಇಲ್ಲಿ ಬಯಸ್ಕೊಳ್ಳೋದು ಇದೆ, ಉಗಿಸ್ಕೊಳ್ಳೋದು ಇದೆ, ಹೊಗಳಿಸ್ಕೊಳ್ಳೋದು ಇದೆ. ಹೊಗಳಿದಾಗ ನಾವು ಒಂದು ಸ್ವಲ್ಪ ಆನಂದ ಪಡ್ತೀವಿ, ಉಗಿದಾಗ ಒಂದು ಸ್ವಲ್ಪ ದುಃಖ ಪಡ್ತೀವಿ. ಸುಖ ದುಃಖಗಳು ಎರಡು ಒಂಥರ ತ್ರಾಸಿದ್ದಂಗೆ ನೋಡಿ. ಒಂದು KG ಬಟ್ಟೆ ಇರುತ್ತಂತೆ ತ್ರಾಸಲ್ಲಿ, ಹೌದಾ? KG ಬಟ್ಟೆ ಹಾಗೇ ಇರುತ್ತೆ. ಅಕ್ಕಿ, ರಾಗಿ, ಗೋಧಿ, ಸಕ್ಕರೆ ಇವೆಲ್ಲ ಹೋಯ್ತಾ ಇರ್ತವೆ. ಆದರೆ KG ಬಟ್ಟೆ ಹಾಗೇ ಇದಲ್ಲ, ಅದೇ ಥರ KG ಬಟ್ಟೆ ಹೇಗಿದೆ ಆ ರೀತಿ ಇರಬೇಕು ಅಂತ ನನ್ನ ಆಸೆ. ಜೀವನದಲ್ಲಿ ತುಂಬ ಕಷ್ಟ ಸನ್ನಿವೇಶ ಯಾವುದಾದ್ರೂ ಒಂದಿದೆ ನನಗೆ ತುಂಬ ಕಷ್ಟ ಅನಿಸಿದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಯಾವುದಿದೆ ಸರ್? ಏನೂ ಇಲ್ಲಮ್ಮ, ಕಷ್ಟ ಅನ್ನೋದೇ ಇಲ್ಲಮ್ಮ. ನಾನು ಯಾತಕ್ಕೆ ತಲೆ ಕೆರೆಯೋದು ಇದು ನನ್ನ ಜೀವನದಲ್ಲಿ ಬರಲೇ ಇಲ್ಲ. ಏನು ಇದ್ದಷ್ಟಕ್ಕೆ ಇದು ಮಾಡ್ಕೊಂಡು ಹೋಗೋದು. ಇವತ್ತು ಟಿಫನ್ ಟೈಮಿಗೆ ಟಿಫನ್ ಸಿಗುತ್ತೆ, ಊಟ ಸಿಗುತ್ತೆ, ಕಾಫಿ ಟೈಮ್ ಕಾಫಿ ಸಿಗುತ್ತೆ. ಇಷ್ಟೆಲ್ಲ ಸಿಕ್ಕಬೇಕಾದ್ರೆ ಇನ್ಯಾಕಮ್ಮ? ಏನು ಸುಮ್ಮನೆ ಕೊರಗದಿರು ಮರುಗದಿರು ಎಂದೆಂದು ಹಾಯಾಗಿರು ಅಂತ ಹೇಳ್ತಾರಲ್ಲ, ಹಾಗೆ ಎಂದೆಂದು ಹಾಯಾಗಿದ್ದೀನಿ. ಸರ್, ನೀವು ಜಗ್ಗೇಶ್ ಸರ್ ಜೊತೆಗೂ ತುಂಬ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ತುಂಬ ಸಿನಿಮಾಗಳು ಹಿಟ್ ಕೂಡ ಆಗಿದೆ. ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ಚೆನ್ನಾಗಿತ್ತಮ್ಮ. ಅವರು ಒಳ್ಳೆ ಆತ್ಮೀಯರು ಜಗ್ಗೇಶ್. ನನ್ನ ಜೊತೆ ಅಂತಲ್ಲ, ಎಲ್ಲರ ಜೊತೆನೂ. ಕೃಷ್ಣಣ್ಣ ನೀವು ಇಷ್ಟು ಸ್ಮಾರ್ಟಾಗಿದ್ದೀರಿ, ಹಾಗೆ ಇದ್ದೀರಲ್ಲ, ಏನು ಸಮಾಚಾರ, ಏನು ಮಾಡ್ತೀರಿ? ಎಕ್ಸಸೈಸ್ ಮಾಡ್ತಿದ್ದೀರಾ, ಯೋಗ ಮಾಡ್ತಿದ್ದೀರಾ? ಯಾವುದೂ ಎಕ್ಸಸೈಸ್ ಇಲ್ಲ, ಯಾವುದೂ ಯೋಗ ಇಲ್ಲ, ಹಾಗೇ ಬರ್ತಾಯಿದ್ದೀವಿ. ಏನೋ ಒಂದು ಆಸೆನೂ ಏನೂ ಇಟ್ಕೊಂಡಿಲ್ಲ ನಾನು. ಸುಳ್ಳು ಯಾಕೆ ಕೇಳಬೇಕು? ನಾನು ಹೀಗಿರಬೇಕು ಹಾಗಿರಬೇಕು, ಆಮೇಲೆ ನನ್ನ ಕಾರಿಲ್ಲ, ನನಗೆ ಸ್ಕೂಟ್ರಿಲ್ಲ, ನನಗೆ ಬೈಕಿಲ್ಲ ಅಂತ ಕೊರಗಲ್ಲ. ಎಷ್ಟಿರುತ್ತೆ ಅಷ್ಟಕ್ಕೆ. ಹಾಗಾಗಿ ಇನ್ನೂ ನಾವು ಹೀಗೆ ಇದ್ದೀವಿ. ಸರ್, ಇನ್ನು ಕಷ್ಟ ಇಲ್ಲ, ನನಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಕಷ್ಟಕ್ಕೆ. ಅಂದರೆ ಇನ್ನು ಸಿಹಿ ನೆನಪು ಹೇಳೋದಾದರೆ ತುಂಬ ನನಗೆ ಸಂತೋಷವಾಗಿದ್ದ ದಿನ ಇದೆ ಅಂತ ಯಾವುದಿದೆ ಸರ್? ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ತರುತ್ತಿದೆ. ಟಿನ್ ಟಿನ್ ಟಿನ್. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಬೇವು ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು, ಬೆಲ್ಲ ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು. ಆಗ ಎರಡು ಸರಿಸಮವಾಗಿರುತ್ತೆ ಅಲ್ವಾ? ಸರ್, ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ. ಈಗಿನ ಕಾಲದ ನಟ ನಟಿಯರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಈಗ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಹೇಳೋದಿಷ್ಟೇ, ನಿರ್ದೇಶಕರು, ನಿರ್ಮಾಪಕರು, ಸಹ ನಿರ್ದೇಶಕರು, ಮ್ಯಾನೇಜರು ಇವರೆಲ್ಲ ಏನು ಹೇಳ್ತಾರೆ ಅದನ್ನು ಗಮನ ಇಟ್ಟು ಕೇಳಬೇಕು. ನಾವು ಬರ್ತಿದ್ದಂಗೆ ನನಗೆ ಎಷ್ಟು ಗಂಟೆಗೆ ಶೂಟಿಂಗ್ ಮುಗೀತಿ ಅಂತ ಕೇಳಕ್ಕೆ ಹೋಗಬೇಡಿ. ಮುಗೀತಿ, ಬಂದಿರೋದೇ ಪಾತ್ರಕ್ಕೆ. ಅವಕಾಶ ಸಿಕ್ಕದೇ ಭಾಳ ಕಷ್ಟ. ಇವತ್ತು ದುಡ್ಡು ಕೊಟ್ಟು ಪಾತ್ರ ಮಾಡೋರು ಜಾಸ್ತಿ ಇದ್ದಾರಮ್ಮ, ದುಡ್ಡು ಬೇಡ ಅಂದ್ರೆ ಜಾಸ್ತಿ ಇದ್ದಾರಮ್ಮ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹೇಗಿರಬೇಕು? ಎಲ್ಲರಿಗೂ ಅಣ್ಣ, ಸ್ವಾಮಿ, ಬುದ್ಧಿ, ಮಗ ಅಂದ್ಕೊಂಡೋದ್ರೆ ಎಲ್ಲರೂ 4 ಜನ ಕರೀತಾರೆ. ಕರೆಯಲ್ಲ ಅಂತಾರೆ, ಕರೀತಾರೆ. ಅಕ್ಕರೆಯಿಂದ ಮಾತಾಡಿದ್ರೆ ಬಾಯಿಗೆ ಸಕ್ಕರೆ ಆಗ್ತಾಯಿದೆ ಅಂತ ಹೇಳಿದ್ನಲ್ಲ ಆಗಲೇ, ಹಾಗೆ ನಾವೆಲ್ಲರನ್ನೂ ಪ್ರೀತಿ ಪಾತ್ರರಾಗಿ ಮಾತಾಡ್ಸ್ಕೊಂಡೋದ್ರೆ ಎಲ್ಲರೂ ಬೆಳಿಬೇಕು, ಎಲ್ಲರೂ ಬೆಳಬೋದು, ಎಲ್ಲರೂ ಬಾಳ್ಬೋದು, ಎಲ್ಲರೂ ಬದುಕ್ಬೋದು. ಹಾಗಾಗಿ ಈಗ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಆತುರ ಕಾತುರ ಅನ್ನೋದು ಬೇಡ. ಸಮಾಧಾನವಾಗಿ ಬಂದು ಸಮಾಧಾನವಾಗಿ ಹೋಗಿ ಬೆಳೆಸ್ಕೊಂಡು ಹೋಗಿ ಉಳಿಸ್ಕೊಂಡು ಹೋಗಿ ಬೆಳೀರಿ.
ಬಾಳಿ ಬದುಕಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸರ್, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಿದ್ರಿ, ಸಿನಿಮಾ ರಂಗದ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಮಾತಾಡೋದಕ್ಕೆ ನನಗೊಂದು ತುಂಬ ಸಂತೋಷವಾಯಿತು ಸರ್. ಧನ್ಯವಾದಗಳು ಸರ್. ನಿಮಗೂ ಅಷ್ಟೇ, ಎಲ್ಲರಿಗೂ ಧನ್ಯವಾದಗಳು. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ. ಹೀಗೆ ಬೆಳೆಯೋಣ, ಬಾಳೋಣ, ಬದುಕೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಗ್ಯುಲರ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.